ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಹಸ್ರಮೂರ್ಧ್ನೇ ನಮಃ. ಓಂ ಅವಸೇ ಅಭೀಕಯಿತೋ ವಾ ತಮಿಂದ್ರ ಪಾಹಿ ರಿಷಃ ಅಮಾಚೇನ ಮರಣ್ಯೇ ಪಾಹಿ ರಿಷೋ ಮದೇಮ ಶತಹಿಮಾಹ ಸುವೀರಾಹ. ವಿಷ್ಣು ಸಹಸ್ರನಾಮ ಸ್ತೋತ್ರದ 230ನೇಯ ಸಹಸ್ರಮೂರ್ಧ ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇದಿಷ್ಟನ್ನು ನಾವು ನೋಡ್ತಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮಾಡಿರುವಂತಹ ಅರ್ಥಗಳನ್ನು ಕೂಡ ನೋಡಿ ಮುಗಿಸಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಮತ್ತು ಅದಕ್ಕನುಸಾರವಾಗಿ ನಾನೇನು ಅರ್ಥ ಹೇಳಿದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಮತ್ತೊಂದು ಬಾರಿ ಅದೇ ಅರ್ಥವನ್ನು ನೋಡಿ ಅದರ ಕೆಲವು ವಿಶೇಷ ಅರ್ಥಗಳನ್ನು ಗಮನಿಸೋಣ. ಇಂದ್ರ ಪರಮೇಶ್ವರನಾದ ಭಗವಂತನೇ, ನೀನು ಪರಮೇಶ್ವರ ಆದ್ದರಿಂದ ನಿನ್ನನ್ನು ಸಹಸ್ರ ಮೂರ್ಧ ಅಂತಾರೆ. ಸಹಸ್ರ ಅಂದರೆ ಸಾವಿರಾರು ಜನ, ಅನಂತ ಸಾಧಕರು, ಅನಂತ ಚೇತನಾಚೇತನ ವಸ್ತುಗಳು, ಅವರೆಲ್ಲರಿಗೂ ಕೂಡ ನೀನು ಮೂರ್ಧ ಪ್ರಧಾನನಾದವನು. ಇದು ನನ್ನ ಅರ್ಥ. ಅಭೀಕ ಅಂದರೆ ಯುದ್ಧ, ಅದು ಅಜ್ಞಾನವನ್ನು ಎದುರಿಸಿ ಜ್ಞಾನ ಕಾರ್ಯವನ್ನು ನಾವೇನು ಮಾಡ್ತೀವಿ ಅದೇ ಒಂದು ಯುದ್ಧ. ಆಚಾರ್ಯರು ಅದನ್ನು ಋಗ್ಭಾಷ್ಯದಲ್ಲಿ ತೋರಿಸಿಕೊಟ್ಟಂತೆ ಈ ಹಿಂದಿನ ಮಂತ್ರದಲ್ಲಿ ನಾವು ಅದನ್ನು ನೋಡಿದಂತೆ. ತಂ ಭಕ್ತಂ, ಈ ಯಜಮಾನನನ್ನ ಇತಃ ಸಮೀಪದಲ್ಲಿರುವಂತಹ ಅಜ್ಞಾನವೆಂಬ ಶತ್ರುವಿನಿಂದ ಅಥವಾ ಅಜ್ಞಾನದ ಕಾರಣದಿಂದಾಗಿ ಬರುವಂತಹ ಮತ್ಯಾವುದೇ ಆಪತ್ತು, ದೂರದಲ್ಲಿರುವ ಆಪತ್ತು, ತಾಪತ್ರಯ, ಅದರಿಂದಲೂ ಕೂಡ ಅವಸೆ, ಈ ಸಾಧಕನಿಗೆ ರಕ್ಷಣೆ ಆಗಬೇಕು, ಆನಂದ ಸಿಗಬೇಕು, ಮತ್ತೆ ಅವನಿಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು. ಅದಕ್ಕಾಗಿ ಆತನನ್ನು ನೀನು ಕಾಪಾಡಬೇಕು. ಯಶಸ್ಸೇ ಪಾಹಿ. ಅಭಿಚ, ಅದಲ್ಲದೆ ಏನಂ ಭಕ್ತಂ, ಈ ಭಕ್ತನನ್ನ ಅಮ, ಮನೆಯಲ್ಲಿ, ಅಮ ಅಂತ ಗೃಹ ಅಂತ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಅಮ ಅನ್ನೋದಕ್ಕೆ ಜೊತೆಯಾಗಿ ಯಜಮಾನನ ಜೊತೆಗೆ, ಭಕ್ತನ ಜೊತೆಗೆ ಅವನ ಪಕ್ಕದಲ್ಲೇ ಇದ್ದು ಭಗವಂತಾಚಾರ್ಯ ಅರ್ಥ ಹೇಳಿದ್ದಾರೆ. ಅವೆರಡೂ ಅರ್ಥ ಇಟ್ಕೊಂಡ್ರು ನನ್ನ ಅನ್ವಯ ಅರ್ಥಕ್ಕೇನು ಧಕ್ಕೆ ಇಲ್ಲ. ಅರಣ್ಯದಲ್ಲಿ ಕೂಡ, ಅರಣ್ಯದಲ್ಲಿ ಅಂದರೆ ಗೃಹ ಮತ್ತು ಅರಣ್ಯ ಅಂದರೆ, ಗೃಹ ಅಂದರೆ ಪರಿಚಿತವಾದದ್ದು ಅನ್ನೋದಕ್ಕೆ ಸಂಕೇತ, ಅರಣ್ಯ ಅನ್ನೋದು ಅಪರಿಚಿತವಾದಕ್ಕೆ ಸಂಕೇತ. ಪರಿಚಿತವಾದ ಅಪರಿಚಿತವಾದ ಕಾಲ, ದೇಶ ಇತ್ಯಾದಿ ಕಡೆಗಳಲ್ಲಿ ಎಲ್ಲ ಕಡೆಯೂ ಕೂಡ ನೀನು ಆ ಎಲ್ಲ ಸಂಗತಿಗಳಿಂದಲೂ, ಪರಿಚಿತವಾದ ಸಂಗತಿಗಳಿಂದಲೂ ಅಪರಿಚಿತವಾದ ಸಂಗತಿಗಳಿಂದಲೂ ನಮಗೆ ಯಾವ ಬಾಧಕ ಆಗ್ತವೆ ಅವುಗಳೆಲ್ಲದರಿಂದಲೂ ನನ್ನನ್ನು ನೀನು ಕಾಪಾಡಬೇಕು ಅಂತ ಅದರ ತಾತ್ಪರ್ಯ. ಋಷಃ ಶತ್ರೋಃ ಪಾಹಿ. ವಯಂ ಸರ್ವೇಪಿ, ನಾವೆಲ್ಲರೂ ಕೂಡ ಸುವೀರಾಹ, ಸತ್ಪುತ್ರರುಳ್ಳವರಾಗಿ ಮತ್ತೆ ಸಚ್ಚಿಷ್ಯವಂತರಾಗಿ, ಶತಹಿಮಾಹ, 100 ವರ್ಷ ಕಾಲ ಮದೇಮ, ಸಂತೋಷ ಪಡೋಣ ಅಂತ ಅದರ ತಾತ್ಪರ್ಯ. ಈ ಅದಕ್ಕೆ ಸಹಸ್ರಮೂರ್ಧ ಎಂಬ ಶಬ್ದಕ್ಕೂ ಮತ್ತೆ ಇಂದ್ರ ಎಂಬ ಶಬ್ದಕ್ಕೂ ಸಂಬಂಧ ಇದೆ. ಸಹಸ್ರೇಶು ಅನಂತೇಶು ಚೇತನಾಚೇತನಾದಿ ಭೂತೇಶು, 100 ಚೇತನಾಚೇತನ ದ್ರವ್ಯಗಳೇನಿವೆ, ವಸ್ತುಗಳೇನಿವೆ, ಅವುಗಳೆಲ್ಲದರಲ್ಲೂ ಕೂಡ ಈತ ಮೂರ್ಧ ಅಂದರೆ ಪ್ರಧಾನನಾದವನು. ಈ ಪ್ರಧಾನ ಅನ್ನೋ ಅರ್ಥವನ್ನೇ ಇಂದ್ರ ಶಬ್ದವು ಕೂಡ, ಬೃಹತಿ ಮಂತ್ರದಲ್ಲಿರುವ ಇಂದ್ರ ಶಬ್ದವು ಕೂಡ ಹೇಳಿದೆ. ಆದ್ದರಿಂದ ಇವೆರಡಕ್ಕೂ, ಮಂತ್ರಕ್ಕೂ ನಾಮಕ್ಕೂ ಇರುವ ಸಂಬಂಧನೂ ಸ್ಪಷ್ಟ ಆಗಿದೆ. ಭಾವಾರ್ಥ ಹೀಗಾಗಿತ್ತು. ಅನಂತ ಚೇತನಾಚೇತನ ಭೂತಗಳಿಗೆ ಒಡೆಯ ಮತ್ತು ಪ್ರಧಾನನೂ ಆದಂತಹ ಭಗವಂತನೇ, ಜ್ಞಾನಾಜ್ಞಾನಗಳ ನಡುವೆ ನಡೆಯುವಂತಹ ಒಂದು ಯುದ್ಧದಲ್ಲಿ ಸಮೀಪದಲ್ಲೇ ಇರುವಂತಹ ಅಜ್ಞಾನ ಮೊದಲಾದ ಶತ್ರುಗಳಿಂದಲೂ ಇನ್ನಿತರ ದೂರದಲ್ಲಿರುವ ತಾಪತ್ರಯಗಳೆಂಬ ಶತ್ರುಗಳಿಂದಲೂ ಭಕ್ತನನ್ನು ನೀನು ಕಾಪಾಡಬೇಕು. ಅವನಿಗೆ ನೀನು ರಕ್ಷಣೆಯನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು, ಮತ್ತೆ ಯಶಸ್ಸನ್ನು ಕೂಡ ಕೊಡಬೇಕು, ಜೀವನದಲ್ಲಿ ಯಶಸ್ಸನ್ನು ಕೊಡಬೇಕು. ಅಲ್ಲದೆ ಪರಿಚಿತವಾದ ಮತ್ತು ಅಪರಿಚಿತವಾದ ದೇಶ ಕಾಲಗಳೆರಡರಲ್ಲಿಯೂ ಆತನನ್ನು ಶತ್ರುಗಳಿಂದ ನೀನು ರಕ್ಷಿಸಬೇಕು. ನಾವೆಲ್ಲರೂ ಶ್ರೇಷ್ಠ ಮಕ್ಕಳನ್ನು ಪಡೆಯೋಣ, ಶ್ರೇಷ್ಠ ಶಿಷ್ಯರನ್ನೂ ಪಡೆಯೋಣ, 100 ಕಾಲ ಸಂತೋಷದಿಂದ ಬಾಳೋಣ ಅಂತದರ ತಾತ್ಪರ್ಯ.
ಇದು ಸಹಸ್ರಮೂರ್ಧ ಎಂಬ ನಾಮದ ಅರ್ಥ ಮತ್ತೆ ಬೃಹತಿ ಮಂತ್ರದ ಸಂಬಂಧ ಇದನ್ನೆಲ್ಲ ನಾವು ನೋಡಿ ಆಯ್ತು. ಈಗ ಮೂರ್ಧ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ನಾವು ನೋಡಬೇಕು. ಸಹಸ್ರ ಎಂಬ ಶಬ್ದಕ್ಕೆ ನಿಷ್ಪತ್ತಿ ಏನು, ಮೂರ್ಧ ಎಂಬ ಶಬ್ದಕ್ಕೆ ಏನು ನಿಷ್ಪತ್ತಿ, ಅದನ್ನ ನಾವು ಗಮನಿಸಲಿಲ್ಲ. ಮೂರ್ಧ ಅಂದ್ರೆ ಮುಖ್ಯ ಅಂತನೋ ಅರ್ಥವನ್ನು ಇಟ್ಕೊಂಡು ನಾವು ಮುಂದೆ ಸಾಗಿದೆವು. ಈಗ ಆ ಮೂರ್ಧ ಎಂಬ ಶಬ್ದದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಇದೊಂದನ್ನ ನಾನು ನನ್ನ ಚಿಂತನೆಯಿಂದ, ನನ್ನ ಮನನದಿಂದ ಕಂಡುಕೊಂಡಂತ ಅರ್ಥವನ್ನು ನಿಮ್ಮ ಎದುರುಗಿಡ್ತೇನೆ. ಅದರ ಯುಕ್ತಾಯುಕ್ತತೆಯನ್ನು ನೀವೆಲ್ಲರೂ ಕೂಡ ಪರಿಶೀಲಿಸಬೇಕು. ಮೂಂಗ್ ಬಂಧನೆ ಅಂತ ಒಂದು ಧಾತು ಇದೆ. ಅದು ಭ್ವಾದಿ ಗಣದ ಧಾತು, 1ನೇ ಗಣದ ಧಾತು. ಧಾತು ಸಂಖ್ಯೆ ಇತ್ಯಾದಿಗಳನ್ನು ನಾನು ಅಲ್ಲಿ ತೋರಿಸಿದ್ದೇನೆ. ಕೌಮುದಿ ಧಾತು ಅದು 967ನೇ ನಂಬರು. ಹೀಗೆ ಆತ್ಮನೇ ಪದಿಯಾದಂತಹ ಒಂದು ಧಾತು, ಅದು ಸಕರ್ಮಕವಾದ ಧಾತು, ಸೇಟ್ ಧಾತು. ಮವತೆ ಇತಿ ಮೂಹು ಅಂತ ಆಗ್ತದೆ. ಅದು ಅದರ ಲಟ್ಲಕಾರ ಮವತೆ ಅಂದ್ರೆ ಬಂಧಿಸುತ್ತಾನೆ, ಮವತೆ ಇತಿ ಮೂ ಹೀಗಾಗ್ತದೆ. ಸರಿ, ಬಂಧಕ ಅಂತ ಅರ್ಥ ಮೂ ಅಂತ ಅನ್ನೋದಕ್ಕೆ. ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಮತ್ತೆ ರ ಅಂದ್ರೆ ರಮಯತಿ, ನಮ್ಮನ್ನ ಸಂಸಾರದಲ್ಲಿ ಕಟ್ಟಿ ಹಾಕಿದ್ರು ಕೂಡ ರಮಯತಿ, ನಮಗೊಂದಿಟ್ಟು ಸುಖ ಕೊಡ್ತಾ ಇದ್ದಾನೆ. ಆದ್ರಿಂದ ಅವನು ರ. ಮತ್ತೆ ಧ ಅಂದ್ರೆ ನಮ್ಮನ್ನ ಪೋಷಿಸ್ತಾ ಇದ್ದಾನೆ. ಈ ಕಾರಣದಿಂದ ಭಗವಂತನನ್ನು ಮೂರ್ಧ ಅನ್ನಬಹುದು. ಇದು ಆಚಾರ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸಿರುವಂತಹ ಒಂದು ನಿಷ್ಪತ್ತಿ. ಆಚಾರ್ಯರು ಮೂರ್ಧ ಎಂಬ ಶಬ್ದಕ್ಕೆ ನಿಷ್ಪತ್ತಿಯನ್ನ ಖಂಡಿತವಾಗಿಯೂ ತೋರಿಸಿಲ್ಲ. ಆದರೆ ಆಚಾರ್ಯರು ಮೂರ್ಧ ತೋರಿಸದೆ ಹೋದ್ರೂ ಕೂಡ ಬೇರೆ ಬೇರೆ ಶಬ್ದಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಿಷ್ಪತ್ತಿ ತೋರಿಸಿದಾರಲ್ಲ, ಅದರ ಸ್ಫೂರ್ತಿಯನ್ನು ಪಡೆದು ಹೀಗೊಂದು ವ್ಯಾಖ್ಯಾನ ಮಾಡಬಹುದು ಅಂತ ನನಗೆ ಕಾಣಿಸ್ತು. ರಾತ್ರಿ ಮೊದಲಾದ ಶಬ್ದಗಳನ್ನ ಆಚಾರ್ಯರು ನಿರ್ವಚಿಸಿ ತೋರಿಸಿದ್ದಾರೆ. ಈ ಪಾಣಿನಿ ವ್ಯಾಕರಣಕ್ಕೂ ಆಚಾರ್ಯರು ಹಿಡಿಯುವ ವ್ಯಾಕರಣಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ, ಪಾಣಿನಿ ವ್ಯಾಕರಣದಲ್ಲಿ ಒಂದು ಧಾತು ಇರ್ತದೆ, ಆ ಧಾತುವಿಗೆ ಒಂದು ಪ್ರತ್ಯಯ ಇರ್ತದೆ. ಪ್ರತ್ಯಯ ಯಾಕೆ ಬರ್ತದೆ ಅಂದ್ರೆ ಆ ಶಬ್ದ ನಿಷ್ಪನ್ನ ಆಗಬೇಕು. ನಿಷ್ಪನ್ನವಾದ ಶಬ್ದ ಹೇಗೆ ನಿಷ್ಪನ್ನ ಆಯಿತು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ಪ್ರತ್ಯಯ ಬರ್ತಿರ್ತದೆ. ಪ್ರತ್ಯಯಕ್ಕೊಂದೇನು ನಿರ್ದಿಷ್ಟವಾದ, ಆ ಪ್ರತ್ಯಯದಲ್ಲಿರುವ ಅಕ್ಷರಗಳಿಗೆ ನಿರ್ದಿಷ್ಟವಾದ ಅರ್ಥ ಏನೂ ಇರೋದಿಲ್ಲ. ಇದು ಪಾಣಿನಿ ವ್ಯಾಕರಣದ ರೀತಿ. ಹಾಗೆ ಮೂರ್ಧ ಎಂಬ ಶಬ್ದಕ್ಕೆ ಹೇಗೆ ಅರ್ಥ ಮಾಡ್ತಾರೆ ಪಾಣಿನಿ ವ್ಯಾಕರಣದವರು ಅದನ್ನ ಒಂದ್ ವೇಳೆ ಗಮನಿಸಿದ್ರೆ, ಮೂರ್ಧ ಅಂದ್ರೆ ತಲೆ. ಅದಕ್ಕೆ ಯಾಕೆ ಮೂರ್ಧ ಅಂತಾರೆ ಅಂದ್ರೆ, ಈ ತಲೆಗೆ ಒಂದ್ ವೇಳೆ ಏಟು ಬಿದ್ದರೆ, ತಲೆಗೆ ಮೆದುಳಿಗೆ ಏಟು ಬಿದ್ದರೆ ಮನುಷ್ಯ ಮೂರ್ಛೆ ಹೋಗ್ತಾನೆ. ಮುಹ್ಯಂತಿ, ಜನರು ಮೂರ್ಛೆ ಹೋಗ್ತಾರೆ, ತೊಂದರೆಗೊಳಗಾಗ್ತಾರೆ. ಯಾವಾಗ ಅಂದ್ರೆ ಅಸ್ಮಿನ್ ಶಿರ ಆಹತೆ, ಈ ತಲೆಯು ಹೊಡೆಯಲ್ಪಟ್ಟಾಗ, ತಲೆಗೆ ಏಟು ಬಿದ್ದಾಗ ಜನ ಮೂರ್ಛೆ ಹೋಗ್ತಾರೆ. ಆದ್ರಿಂದ ಇದಕ್ಕೆ ಈ ಶಿರಸ್ಸಿಗೆ ಮೂರ್ಧ ಅಂತ ಹೇಳ್ತಾರೆ ಅಂತ. ಅಂತೂ ಮುಹ ಧಾತುವಿನಿಂದ ಬಂದಿದ್ದು ಅಂತಿದ್ದು. ಮುಹ ಅಂತ ಧಾತು ಮೂಲ ಧಾತು, ಅದಕ್ಕೆ ವೈಚಿತ್ಯ ಅಂತ ಅರ್ಥ. ಅದಕ್ಕೆ ಕನಿ ಅಂತ ಒಂದು ಪ್ರತ್ಯಯ ಬಂದಿದೆ, ಅವಣಾದಿಕ ಪ್ರತ್ಯಯಗಳವೆಲ್ಲ. ಇದು ಪಾಣಿನಿ ವ್ಯಾಕರಣವನ್ನು ಅವಲಂಬಿಸಿದವರು ಹೀಗೆ ಹೇಳ್ತಾರೆ. ಮುಹ ಧಾತುವಿಗೆ ಕನಿ ಅಂತ ಪ್ರತ್ಯಯ ಬಂದಿದೆ. ಕನಿಯವನಲ್ಲಿ ಕ ಹೋಗ್ತದೆ, ಈನು ಹೋಗ್ತದೆ, ಅನ್ ಅಂತ ಉಳಿತದೆ, ಮೂರ್ಧನ್ ಅಂತ ಹೀಗಾಗ್ತದೆ ಅಂತ ಅವರ ಅಭಿಪ್ರಾಯ. ಧ ಹೇಗೆ ಬಂತು ಅದನ್ನೆಲ್ಲ ನಾವು ಅವ್ರನ್ನ ಕೇಳುವಂತಿಲ್ಲ. ರ ಎಲ್ಲಿಂದ ಬಂತು ಅದನ್ನು ಕೇಳುವಂತಿಲ್ಲ. ಅಂತೂ ಪಾಣಿನಿ ವ್ಯಾಕರಣಾವಲಂಬಿಗಳು ಹೀಗೆ ಆ ಧಾತುವಿಗೆ ಒಂದು ನಿಷ್ಪತ್ತಿ ಹೇಳಲಿಕ್ಕೆ ಕಷ್ಟಪಡ್ತಾರೆ. ಅದನ್ನೇ ನಂಬಿಕೊಂಡಿದ್ರೆ ನಂಬಿಕೊಂಡಿದ್ದವರಿಗೂ ಕಷ್ಟವೇ. ಮೃಷಾ ಕ್ಲಿಶ್ಯಂತೆ ಕ್ಲೇಶಯಂತಿ ಚ ಅನ್ಯಾನ್, ತಾವು ತೊಂದರೆ ಒಳಗಾಗ್ತಾರೆ ಸೀಮಿತವಾದ ಧಾತುಗಳನ್ನು ಇಟ್ಕೊಂಡು. ಸೀಮಿತವಾದ ಧಾತುಗಳು, ಸೀಮಿತವಾದ ಪ್ರತ್ಯಯಗಳಲ್ಲೂ ಅದರಲ್ಲೇ ಅವ್ರು ಏನಿದ್ರು ಕಸರತ್ ಮಾಡ್ಬೇಕಷ್ಟೆ. ಆದ್ರಿಂದ ಪಾಣಿನಿ ವ್ಯಾಕರಣವನ್ನು ಬಿಟ್ಟು ಮೂರ್ಧನ್ ಶಬ್ದಕ್ಕೆ ನಾವು ಅರ್ಥ ಮಾಡುವುದಾದ್ರೆ, ಆಚಾರ್ಯರು ಹೀಗೆ ಮಾಡಿದರೆ ಅದನ್ನ ಆಚಾರ್ಯ ಸಮ್ಮತ ಅಂತ ನಾವು ಹೇಳಬಹುದು. ಮೂ ಬೇರೆ, ರ ಬೇರೆ, ಧ ಮೂರು ಕೂಡ ಮೂರು ಪ್ರತ್ಯೇಕ ಧಾತುಗಳಿಂದ ಹುಟ್ಟಿದ್ದು ಅಂತ ತೋರಿಸ್ಕೊಂಡ್ರೆ ಇದು ಆಚಾರ್ಯ ಸಮ್ಮತ ಆದೀತು ಅಂತ ನನ್ನ ಆಲೋಚನೆ. ಇಷ್ಟಾದರೂ ಮೂರ್ಧ ಅನ್ನೋ ಶಬ್ದ ಪಾಣಿನಿ ವ್ಯಾಕರಣದಂತೆ ಮುಹ ವೈಚಿತ್ಯ ಅನ್ನೋ ಧಾತುವಿನಿಂದ ಬಂದಿದೆಯಲ್ಲ, ಅಂದ್ರೆ ಮೋಹ ಹೋಗುವುದು ಅನ್ನೋ ಅರ್ಥದಲ್ಲಿ. ಈ ತಲೆಯು ಕೂಡ ನಮ್ಮನ್ನ ಮೋಹಗೊಳಿಸ್ತದೆ.
ಯಾವಾಗ? ಏಟು ಬಿದ್ದಾಗ. ತಲೆಗೆ ಏಟು ಬಿದ್ದರೆ ನಾವು ಮೋಹ ಹೊಂದ್ತೀವಿ ಅಂತ ಅನ್ನೋದು ಪಾಣಿನಿ ವ್ಯಾಕರಣದ ಅಭಿಪ್ರಾಯ. ಭಗವಂತ ಯಾಕೆ ಮೂರ್ಧ ಅಂದ್ರೆ ಅವನು ನಮ್ಮನ್ನು ಮೋಹಕ್ಕೆ ಈಡು ಮಾಡ್ತಾನಲ್ಲ. ಮುಹ್ಯಂತಿ ಎಂ ಸೂರ್ಯ ಅಂತ ಭಾಗವತ ಹೇಳೇ ಇದೆಯಲ್ಲ. ಯಾವ ಭಗವಂತನನ್ನ ತಿಳಿಯಲಿಕ್ಕಾಗದೆ ಜ್ಞಾನಿಗಳು ಮೋಹಕ್ಕೊಳಗಾಗ್ತಾರೆ ಅಂತ. ಆದ್ರಿಂದ ಮೋಹಯತಿ ಇತಿ ಮೂರ್ಧ ಅಂತ ನಾವು ಭಗವಂತನ ಕುರಿತು ಹೇಳಬಹುದು. ಪಾಣಿನಿ ವ್ಯಾಕರಣದ ಈ ಕೋಶಗಳೆಲ್ಲ ತೆಗೆದು ನೋಡಿದರೆ ತಲೆಗೆ ಏಟು ಬಿದ್ದಾಗ ಈ ಹೊಡೆಯಲ್ಪಟ್ಟಂತಹ ತಲೆ ನಮ್ಮನ್ನ ಮೋಹಗೊಳಿಸ್ತದೆ, ಅದಕ್ಕದು ಮೂರ್ಧ. ಇಲ್ಲಿ ಭಗವಂತನಿಗೆ ಏಟು ಬಿದ್ದಾಗ ಅಂತಲ್ಲ, ಭಗವಂತನೇ ತನ್ನ ಮಾಯೆಯಿಂದ ನಮ್ಮನ್ನ ಮುಗ್ಧಗೊಳಿಸಿದ್ದಾನೆ, ಮೋಹ ಬರುವಂತೆ ಮಾಡಿದ್ದಾನೆ. ಆದ್ರಿಂದ ಅದು ಮೂರ್ಧ ಅಂತ ಆ ಮುಖವೈಚಿತ್ಯ ಧಾತುವನ್ನು ಇಟ್ಕೊಂಡೇ ಹೇಳಬೇಕು ಅಂತಿದ್ರು ಹೀಗೆ ಹೇಳ್ಬೋದು. ಅದು ಬಿಟ್ರೆ ಮೂಂಗು ಬಂಧನೆ, ಬಂಧಿಸುವವನು, ಸಂತೋಷ ರಮಿಸುವವನು, ಸಂತೋಷ ಕೊಡುವವನು, ಮತ್ತೆ ನಮ್ಮನ್ನು ಧರಿಸಿರುವವನು. ಆದ್ರಿಂದ ಮೂರ್ಧ. ಜಗನ್ಮೋಹಕನಾದ್ರಿಂದ ಮೂರ್ಧ ಅಂತ ಒಂದು ಪಾಣಿನಿ ವ್ಯಾಕರಣದ ಪ್ರಕಾರ. ಈಗ ಆಚಾರ್ಯರ ದೃಷ್ಟಿಯಲ್ಲಿ ಇರಬಹುದಾದ ನಿಷ್ಪತ್ತಿ ಪ್ರಕಾರ ಜೀವನ ಯಜ್ಞೆ, ಈಗ ಸಹಸ್ರ ಮೂರ್ಧ ಅನ್ನೋದು, ಮೂರ್ಧ ಅನ್ನೋ ಶಬ್ದಕ್ಕೆ ನಾನು ಏನು ಅರ್ಥ ಅಂತ ಹೇಳಿದೆ. ಸಹಸ್ರ ಎಂಬ ಶಬ್ದಕ್ಕೂ ಒಂದು ಅರ್ಥವನ್ನು ಹೇಳ್ತೇನೆ. ಐತರೇಯ ಭಾಷ್ಯದಲ್ಲಿ ಸಹಸ್ರ ಅಂದ್ರೆ ಸಹಸರಂತಿ ಇತಿ ಸಹಸ್ರ ಅಂತ ಅರ್ಥ ಹೇಳಿದ್ದಾರೆ. ಈ ಭಗವಂತನ ಜೊತೆಗೇ ಇರುವಂತಹ ನಾಮಗಳು, ರೂಪಗಳು ಅವೆಲ್ಲವೂ ಕೂಡ ಸಹ ಜೊತೆಗೆ, ಸ್ರ ಅಂದ್ರೆ ಹೋಗುವಂಥವು, ಜೊತೆಗೆ ಇರುವಂಥವು ಅಂತ ಅರ್ಥ ಹೇಳಿದ್ದಾರೆ. ಅದೇ ಸ್ಫೂರ್ತಿಯಲ್ಲಿ ಸಹಸ್ರ ಅಂದ್ರೆ ಜೀವನ ಯಜ್ಞದಲ್ಲಿ, ನಮ್ಮ ಜೀವನವೆಂಬ ಯಜ್ಞದಲ್ಲಿ ಜೀವನ ಜೊತೆಗೆ ಜೀವೇನ ಸಹ ಸರಂತಿ ಅಂದ್ರೆ ಗಚ್ಚಂತಿ. ಅವು ಯಾವುವು? ಸಹಸ್ರಾಣಿ. ಗಚ್ಚಂತಿ ಇದೆ ಸಹಸ್ರಾಣಿ. ಯಾವವು ಜೀವನ ಜೊತೆಗೆ ಯಾವಾಗಲೂ ಇರುವವು ಅಂದ್ರೆ ಕಲಹ ಮಿಲನಾದೀನಿ. ಒಂದು ಬಾರಿ ಜಗಳ ಮಾಡ್ತಾರೆ, ಮತ್ತೊಂದು ಬಾರಿ ಒಟ್ಟಿಗಿರ್ತಾರೆ. ಮತ್ತೆ ಕಾಲ ವಿಶೇಷಗಳು, ಕೆಲವು ಕಾಲ ವಿಶೇಷಗಳು ಅವು ಕೂಡ ಜೀವನ ಜೊತೆಗೆ ಯಾವತ್ತೂ ಕೂಡ ಇದ್ದೇ ಇರ್ತವೆ. ಬಾಲ್ಯ, ಮತ್ತೆ ಯೌವನ, ವಾರ್ಧಕ್ಯ, ಮಧ್ಯ ವಯಸ್ಸು, ಹೀಗೆಲ್ಲ. ಶತ್ರು ಮಿತ್ರಾದಿ ವ್ಯಕ್ತಿ ವಿಶೇಷಗಳು ಅವು ನಮ್ಮ ಜೊತೆಗಿರ್ತವೆ. ಹಿತಾಹಿತಗಳು ಇರ್ತವೆ, ನಮಗೆ ಹಿತವಾದ ಪ್ರಸಂಗ, ಅಹಿತವಾದ ಪ್ರಸಂಗ. ಮತ್ತೆ ದೇಶಗಳು, ಹಿತವಾದ ಅನುಕೂಲಕರವಾದ ದೇಶ, ಅನನುಕೂಲಕರವಾದ ದೇಶ, ಹೀಗೆಲ್ಲ. ಇವೆಲ್ಲವೂ ಕೂಡ ಸರ್ವೇಪಿ ವಿಶೇಷ. ಇವೆಲ್ಲವೂ ಏರುಪೇರುಗಳೇನಿವೆ, ಇವೆಲ್ಲವೂ ಸಹಸ್ರ ಶಬ್ದದಿಂದ ನಮಗೆ ಸಿಗ್ತವೆ. ಜೀವನ ಜೊತೆಗೇನೆ ಯಾವತ್ತೂ ಕೂಡ ಒಳಿತು ಕೆಡಕು ಇದ್ದೇ ಇರ್ತದೆ, ದ್ವಂದ್ವಗಳಿದ್ದೇ ಇರ್ತವೆ. ತತ್ರ ಸರ್ವತ್ರ, ಅಲ್ಲೆಲ್ಲಾ ಕಡೆಯೂ ಕೂಡ ಜೀವನನ್ನ ಬದ್ಧಾತಿ ಕಟ್ಟಿ ಹಾಕಿದ್ದಾನೆ ಭಗವಂತ ಸಂಸಾರದಲ್ಲಿ. ತಥಾಪಿ ರಮಯತೆ, ದುಃಖದ ಪ್ರಸಂಗ ಬಂದಾಗ ದುಃಖಕ್ಕೊಳಗಾಗ್ತಾನೆ, ಸುಖದ ಪ್ರಸಂಗ ಬಂದಾಗ ಸುಖಕ್ಕೊಳಗೂ ಆಗ್ತಾನಲ್ಲ ಈ ಜೀವ. ಆದ್ರಿಂದ ರ ಅಂತ ಆಯ್ತು. ಧತ್ತೆ ಇಷ್ಟಾದ್ರೂ ಧರಿಸಿದ್ದಾನೆ. ಆದ್ರಿಂದ ಸಹಸ್ರ ಮೂರ್ಧ, ಸಹಸ್ರೇಶು ಮೂರ್ಧ, ಸಹಸ್ರ ಮೂರ್ಧ ಅಂತ ಹೀಗೆ ಭಗವಂತನನ್ನ ನಾವು ಸಹಸ್ರ ಮೂರ್ಧ ಎಂಬ ಶಬ್ದದಿಂದ ತಿಳ್ಕೊಳ್ಬಹುದು. ಆಚಾರ್ಯರ ಮಹಾವ್ಯಾಕರಣಕ್ಕೆ ಅನುಸಾರವಾಗಿ ಹೀಗೆ ನಿಷ್ಪತ್ತಿ ಆಗಬಹುದು ಅಂತ ಒಂದು ಭರವಸೆ ನನಗಿದೆ. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಇದು ಸಹಸ್ರಮೂರ್ಧ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ. ಅದನ್ನು ಈ ಬೃಹತಿ ಮಂತ್ರ ಹೇಳೇ ಇದೆ. ಈ ಜೀವನ ಅನ್ನೋದೊಂದು ಯಜ್ಞ, ಜೀವನ ಅನ್ನೋದೊಂದು ಯುದ್ಧ, ಜ್ಞಾನ ಅಜ್ಞಾನಗಳ ನಡುವೆ ನಡೆಯುವಂಥ ಯುದ್ಧ, ಒಳಿತು ಕೆಡುಕುಗಳ ನಡುವೆ ನಡೆಯುವಂಥ ಯುದ್ಧ. ಆ ಯುದ್ಧದಲ್ಲಿ ನೀನು ನಮ್ಮನ್ನು ಕಾಪಾಡಬೇಕಾಗಿದೆ. ಪಾಹಿ ಅಂತಿದೆ. ಪಾಹಿ ಅಂತ ಅನ್ನೋದನ್ನೇ ಮೂರ್ಧ ಎಂಬಲ್ಲಿ ಧ ಎಂಬ ಧಾತು ಹೇಳಿದೆ. ಅರಣ್ಯದಲ್ಲಿ, ಪರಿಚಿತವಾದ ಪ್ರದೇಶದಲ್ಲಿ, ಅಪರಿಚಿತವಾದ ಪ್ರದೇಶದಲ್ಲಿ, ಎಲ್ಲ ಕಡೆಯೂ ಕೂಡ ಅರಣ್ಯ ಮತ್ತು ಅಮ ಏನಿವೆ, ಮನೆ ಮತ್ತು ಅರಣ್ಯ ಇವೆರಡೂ ಕೂಡ ಅವು ಇಲ್ಲಿ ಸಹಸ್ರ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತವೆ. ನಮಗೆ ಜೀವನದಲ್ಲಿ ಕೇವಲ ಪರಿಚಿತವಾದ್ದು ಮಾತ್ರ ಸಿಗ್ತದಂತಿಲ್ಲ, ಅಪರಿಚಿತವಾದ್ದೂ ಸಿಗ್ತದೆ. ಕೇವಲ ಹಿತಕರವಾದ್ದು ಮಾತ್ರ ಸಿಗ್ತದಂತಿಲ್ಲ, ಅಹಿತಕರವಾದ್ದೂ ಸಿಗ್ತದೆ. ಒಟ್ಟಾರೆ ಜೀವನ ಅಂದ್ರೇನೆ ಪರಿಚಿತ ಅಪರಿಚಿತಗಳ, ಹಿತಾಹಿತಗಳ ಒಂದು ಸಂಗಮನೆ. ನಮಗವು ಯಾವತ್ತೂ ಕೂಡ ಅಂಟಿಕೊಂಡಿದ್ದೇ ಇರ್ತವೆ. ಆದ್ರಿಂದ ಬೃಹತಿ ಮಂತ್ರ ಇದೆಲ್ಲವನ್ನೂ ಕೂಡ ಹೇಳೇ ಹೇಳಿದೆ. ಸಹಸ್ರೇಶು, ಸಹಸ್ರ ಅಂದ್ರೂ ಶತ ಅಂದ್ರೂ ಒಂದೇ ಅರ್ಥ, ನಮಗದು ಕೂಡ ಗೊತ್ತಿದೆ.
ಶತ, ದಶ, ಶತ, ಸಹಸ್ರ ಇವೆಲ್ಲವೂ ಕೂಡ ಬಹಳ ಅನ್ನೋ ಅರ್ಥವನ್ನು ಹೇಳ್ತವೆ. ಅದರಿಂದ ಶತಹಿಮಾಹ ಅಂದರೆ ನೂರಾರು ಕಾಲ, ನೂರಾರು ಕಾಲ ನಾವು ಬಾಳೋಣ, ಸಂತೋಷದಿಂದ ಇರೋಣ, ಮದೇಮ ಅಂತಿದೆ. ಅದನ್ನೇ ಇಲ್ಲಿ ಈ ಬೃಹತಿ ಮಂತ್ರ ಮದೇಮ ಸಂತೋಷವಾಗಿರೋಣ ಅಂತ ಹೇಳಿದರೆ, ಅದನ್ನ ವಿಷ್ಣು ಸಹಸ್ರನಾಮ ಮೂರ್ಧ ರ ಭಗವಂತ ನಮ್ಮನ್ನು ಸಂತೋಷವಾಗಿರ್ತಾನೆ ಅಂತ ಹೇಳಿದೆ. ಹೀಗೆ ಅವೆರಡಕ್ಕೂ ಕೂಡ ಒಂದು ಸಂಬಂಧ ಇದೆ ಅಂತ ನನಗೆ ಕಾಣಿಸ್ತದೆ. ಇನ್ನು ಮುಂದೆ ಸಹಸ್ರಮೂರ್ಧ ಅನ್ನೋದಕ್ಕಿರುವ ಉಲ್ಲೇಖಗಳನ್ನು, ಬೇರೆ ಬೇರೆ ಉಲ್ಲೇಖಗಳನ್ನ, ಅರ್ಥಗಳನ್ನು ನೋಡೋಣ. ಸಹಸ್ರಮೂರ್ಧ ಅನ್ನುವ ಸಂಬಂಧಪಟ್ಟಂತೆ ಉಲ್ಲೇಖಗಳು ನಮಗೆ ಪ್ರಾಯ ಅನೇಕ ತಲೆಗಳುಳ್ಳವನು ಅನ್ನೋ ಅರ್ಥದಲ್ಲೇ ಕಾಣಿಸ್ತವೆ. ಸಹಸ್ರ ಅಂದ್ರೆ ಅಮಿತ ಅಂತಾನೆ ಅರ್ಥ. ತದೇತತ್ ಸಹಸ್ರಂ ತತ್ ಸರ್ವಂ ಅಂತ ಹೀಗೆ ಐತರೆಯ ಉಪನಿಷತ್ನಲ್ಲೇ ಬರೋದ್ರಿಂದ ಸಹಸ್ರ ಶಬ್ದ ಅನ್ನೋದು ಅಮಿತ ಅನ್ನೋ ಅರ್ಥವನ್ನೇ ಹೇಳ್ತದೆ. ಐತರೆಯ ಭಾಷ್ಯದಲ್ಲಿ ಕೂಡ ಸಹಸ್ರ ಶಬ್ದೋಪ್ಯಮಿತಂ ಯಥೋವಕ್ತಿ ಅಂತ ಬಂದಿದೆ. ಸಹಸ್ರಂ ಅಂದ್ರೆ ಅನಂತಾಹ ಮೂರ್ಧಾನಃ ಯಶ ಸಹ ಸಹಸ್ರಮೂರ್ಧ, 1000 ತಲೆಗಳುಳ್ಳವನು ಅಂತಲೇ ಅರ್ಥ. ಸಹಸ್ರ ಶೀರ್ಷ ಪುರುಷ ಅಂತೇಳಿ ಪುರುಷ ಸೂಕ್ತ ಹೇಳಿದೆ. ಅನೇಕ ಬಾಹೂದರ ವಕ್ತನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ, ಅನೇಕ ಬಾಹುಗಳು, ಅನೇಕ ಮುಖಗಳು ಇರುವ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ ಅಂತ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಹೇಳ್ತಾನೆ. ಅದು ಕೂಡ ನಮ್ಗೆ ಗೊತ್ತಿದೆ. ಅಣೋರಣುತರೈ ರೂಪೈ ಪಾಣಿಪಾದಾದಿ ಸಂಯುತೈ ಸರ್ವತ್ರ ಸಂಸ್ಥಿತತ್ವಾದ್ವಾ ಸರ್ವತಃ ಪಾಣಿಪಾದವಾನ್, ಗೀತಾ ತಾತ್ಪರ್ಯದಲ್ಲಿ ಹಾಗೆ ವರ್ಣನೆ ಮಾಡ್ತಾರೆ. ಪಾಣಿಪಾದಾದಿ ಅವಯವಗಳನ್ನು ಒಳಗೊಂಡಂತಹ ಅನೇಕ ಅಣುರೂಪಗಳಿವೆ ಅವನಿಗೆ. ಅಣುರೂಪ ಅಂದ್ರೆ ಆ ಪ್ರತಿಯೊಂದು ಅಣುರೂಪಕ್ಕೂ ಕೂಡ ಅದರದೇ ಆದ ಅವಯವಗಳೆಲ್ಲ ಇದ್ದೇ ಇವೆ. ಆದ್ರಿಂದ ಎಲ್ಲಾ ಕಡೆ ನಿನ್ನ ಕೈಕಾಲು ಇದೆ ಅಂದ್ರೆ ಒಂದೇ ರೂಪದ ಕೈಕಾಲುಗಳು ಅನೇಕ ಕಡೆ ಇವೆ, ಒಂದು ರೂಪದ ಕೈಕಾಲುಗಳು ಅನೇಕ ಕಡೆ ವ್ಯಾಪ್ತವಾಗಿಯೂ ಇರಬಹುದು ಈ ಭಗವಂತನಿಗೆ. ಆ ರೂಪಗಳೇ ಎಲ್ಲಾ ಕಡೆ ಇರುವುದರಿಂದ ಒಂದೊಂದು ರೂಪದ ಕೈಕಾಲುಗಳು ಒಂದೊಂದು ಕಡೆ ಇವೆ ಹಾಗೂ ಹೇಳ್ಬಹುದು. ಆದರೆ ರೂಪಗಳೇ ಅನೇಕ ಇರುವುದರಿಂದ ಎಲ್ಲ ಕಡೆ ಆತನ ಕಾಲುಗಳು ಇದ್ದೇ ಇವೆ. ಸಹೈವ ಅನಂತ ರೂಪೈಸ್ತು ಸರಣೇನ ಸಹಸ್ರಕಂ ನಾಮ್ನಾ ಸಹಸ್ರತೇರೇವ ರೂಪಾಣಾಂ ವಾ ಸಹಸ್ರತ ಅಂತ ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವ ವಿಷಯ. ಅನಂತ ಗುಣಗಳ ಜೊತೆಗೆ ಇರುವ ಅನಂತ ಗುಣ ಪರಿಪೂರ್ಣವಾದ ತಲೆಗಳುಳ್ಳವನು ಅಂತದಕ್ಕೆ ಅರ್ಥ. ನಾಮ್ನಾ ಸಹಸ್ರತೇರೇವ, ಸಹಸ್ರ ಎಂಬಲ್ಲಿ ಸ್ರ ಅಂದ್ರೆ ಶ್ರುತಿ, ಜೊತೆಗೆ ಸಂಚಾರ ಮಾಡುವಂಥದ್ದು. ಸಹ ಅಂದ್ರೆ ಜೊತೆಗೆ, ಹೆಸರಿನ ಜೊತೆಗೆ ಆ ಭಗವಂತನ ರೂಪಗಳೂ ಇವೆ, ಗುಣಗಳೂ ಇವೆ ಅಂತ ಹೀಗೆಲ್ಲ ಅದರ ಅರ್ಥ. ಅನಂತ ಗುಣಗಳ ಜೊತೆಗಿರುವ ಅನಂತ ಗುಣ ಪರಿಪೂರ್ಣಗಳಾದ ತಲೆ ಉಳ್ಳವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅವನ ಅನಂತ ಶಿರಸ್ಸು ಕೂಡ ಅವನ ಸ್ವರೂಪದಿಂದ ಅಭಿನ್ನವೇ. ಆದ್ರಿಂದ ಅವನ ಒಟ್ಟಾರೆ ಅವನ ವ್ಯಕ್ತಿತ್ವ ಹೇಗೆ ಅನಂತ ಗುಣ ಪರಿಪೂರ್ಣನೋ, ಅವನ ಶಿರಸ್ಸು ಕೂಡ ಅನಂತ ಗುಣ ಪರಿಪೂರ್ಣ ಅಂತಾನೆ ಅರ್ಥ. ಶಿರೋ ನಾರಾಯಣ ಪಕ್ಷ ದಕ್ಷಿಣ ಸವ್ಯಯೇವ ಚ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಈ ಭಗವಂತನ ತಲೆಗೆ ನಾರಾಯಣ ಅಂತ ಹೆಸರು. ಆ ಭಗವಂತನೇ ಒಟ್ಟಾರೆ ಅಂಗಿ ಆಗಿದ್ದಾನೆ. ಅಂಗಿ ಅಂದ್ರೆ ದೇಹವೇ ಆಗಿದ್ದಾನೆ. ಆ ದೇಹದ ಅಂಗವೂ ಕೂಡ ಅವನೇ ಆಗಿದ್ದಾನೆ. ಇದನ್ನೆಲ್ಲ ನಾವು ಪಂಚನಾರಿ ತುರಗ ಮತ್ತು ನವನಾರಿ ಕುಂಜರ ಇತ್ಯಾದಿ ಕಡೆಗಳಲ್ಲಿ ನೋಡಿರ್ತೀವಿ. ಒಂದು ಇಡೀ ಭಗವಂತನ ಸ್ವರೂಪವನ್ನು ತಗೊಂಡಾಗ ಅದರ ಒಂದು ಶಿರಸ್ಸು ಅಥವಾ ಒಂದು ಕಾಲು, ಹೀಗೆ ನಾವು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ನಮ್ಮ ತಲೆ ಅನ್ನೋದು ಪರಿಪೂರ್ಣ ಅಲ್ಲ. ನಮ್ಮ ತಲೆ ದೇಹದಿಂದ ಹೊರಗೆ ಬಂದರೆ ಅದು ವಿಕಲವೇ, ಅದು ಸಕಲ ಅಲ್ಲ ಅದು. ಆದರೆ ಭಗವಂತನ ತಲೆ ಅದೊಂದು ರೂಪ, ಅವನ ಕಾಲು ಮತ್ತೊಂದು ರೂಪ. ಹೀಗೆ ಆ ಭಗವಂತನ ತಲೆ ಮೊದಲಾದವುಗಳಿಗೆ ಆಯಾ ಹೆಸರುಗಳನ್ನು ಕೊಟ್ಟಿದ್ದಾರೆ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ, ಅವನ ತಲೆಗೆ ಭೂ ಅಂತ ಹೆಸರಂತೆ. ಆತನ ತೋಳುಗಳಿಗೆ ಭೂ ಮತ್ತು ವ ಅಂತ ಹೆಸರು. ಮತ್ತೆ ಆತನ ಪಾದಗಳಿಗೆ ಸು ಮತ್ತೆ ವ ಅಂತ ಹೆಸರು ಅಂತ ಹೀಗೆ ಬಂದಿದೆ.
ಈ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅನ್ನೋ 5 ರೂಪಗಳನ್ನು ಪರಿಗಣನೆ ಮಾಡಿದಾಗ ಆ ಭಗವಂತನ ತಲೆ ಏನಿದೆ ಅದು ಭೂಹು, ಅದೇ ಅನಿರುದ್ಧ. ಅನಿರುದ್ಧ ಶಿರೋಮತಃ ಅಂತ ತೈತರಿ ಉಪನಿಷತ್ನಲ್ಲಿ ಬಂದಿದೆ. ಭೂರ್ನಾಮ ಅನಿರುದ್ಧ ಆ ಭಗವಂತನ ತಲೆ. ಭೂ ಎಂಬ ಹೆಸರುಳ್ಳ ಅನಿರುದ್ಧ ಆತನ ತಲೆ, ಭುವಃ ಎಂಬ ಹೆಸರುಳ್ಳ ಪ್ರದ್ಯುಮ್ನ ಆತನ 2 ತೋಳುಗಳು, ಮತ್ತೆ ಸುವಹ ಅನ್ನೋ ಹೆಸರುಳ್ಳಂತಹ ಸಂಕರ್ಷಣ ಆತನ ಪಾದಗಳು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಬ್ರಹ್ಮತ ಅವಯವೇ ಅಪಿ ಸ್ಯಾತ್ ತಥಾ ಅವಯವಿನಿ ಸ್ವತಃ. ಬ್ರಹ್ಮತ ಅಂದ್ರೆ ಗುಣಪೂರ್ಣತ. ಈ ಗುಣಪೂರ್ಣತ ಅನ್ನೋದು ಆ ಪರಮಾತ್ಮನ ಅವಯವಕ್ಕೂ ಬರ್ತದೆ, ಪರಮಾತ್ಮನ ಅವಯವಿಗೂ ಬರ್ತದೆ. ನಮ್ಮ ತಲೆಗಿರುವ ಬುದ್ಧಿ ಕಾಲಿಗಿರೋದಿಲ್ಲ. ಕಾಲು ಮಾಡುವ ಶಕ್ತಿಯನ್ನು ನಮ್ಮ ತಲೆ, ಕಾಲು ಮಾಡುವ ಕೆಲಸವನ್ನು ನಮ್ಮ ತಲೆ ಮಾಡಲಾರದು. ಆದರೆ ಆ ಭಗವಂತನ ಸಕಲ ಅಂಗಗಳು ಕೂಡ ಅವು ಗುಣಪೂರ್ಣವೇ ಆಗಿದೆ, ಸಕಲ ಕಾರ್ಯವೂ ಕೂಡ ಆಗಿವೆ ಅಂತ ಅದರ ತಾತ್ಪರ್ಯ. ಪ್ರತ್ಯೇಕಂ ಸ್ವಕೀಯ ರೂಪೇಪಿ ಅನಂತ ಗುಣೈ ಸಹ ಸರತಿ ಗಚ್ಚತಿ. ಆ ಭಗವಂತ ತನ್ನ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಅನಂತ ಗುಣಗಳ ಜೊತೆಗೇ ಇರ್ತಾನೆ. ಅದೊಂದು ಯಾವುದೋ ಒಂದು ರೂಪ, ಮೂಲ ರೂಪ ಗುಣ ಪರಿಪೂರ್ಣ, ಅವತಾರ ರೂಪ ಅಷ್ಟು ಗುಣ ಪರಿಪೂರ್ಣ ಅಲ್ಲ ಅಂತಲ್ಲ. ಮೂಲ ರೂಪ, ಅವತಾರ ರೂಪ ಇವೆಲ್ಲವೂ ಕೂಡ ಗುಣ ಪರಿಪೂರ್ಣವೇ. ಆದ್ರಿಂದ ಸ್ವಯಂ ಭಗವಂತನೇ ಸಹಸ್ರ, ಅವನೇ ಮೂರ್ಧ. ಯಸ್ಮಿನ್ ವಿಷಯೇ ಸೂರ್ಯೋಪಿ ಮುಷ್ಯಂತಿ ಸಹ ಮೂರ್ಧ ಸಹಸ್ರಶ್ಚಾಸೌ ಮೂರ್ಧಾಚ. ನಾನು ಮೂರ್ಧ ಅನ್ನೋ ಶಬ್ದಕ್ಕೆ ಯಾರ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಜ್ಞಾನಿಗಳು ಮೋಹಕ್ಕೆ ಹೊರಟಿದ್ದಾರೆ ಅಂತ ಬಂದಿರೋದನ್ನು ಹೇಳಿದ್ದೆ. ಅದಕ್ಕೆ ಇಲ್ಲೊಂದು ಹೀಗೆ ಸಂವಾದ ಇದೆ. ಆದ್ರಿಂದ ನಾನು ಮಾಡಿದಂತ ನನಗೆ ಅನಿಸಿದಂತಹ ಅರ್ಥ ಸಮಾಧಾನಕರವಾಗಿದೆ. ಸಹಸ್ರಶ್ಚಾಸೌ ಮೂರ್ಧಾಚ ಸಹಸ್ರ ಮೂರ್ಧ. ನಾನು ಸಹಸ್ರೇಶು ಮೂರ್ಧ ಅಂತ ಅರ್ಥ ಹೇಳಿದ್ದೆ. ಸಹಸ್ರಶ್ಚಾಸೌ ಮೂರ್ಧಾಚ ಅಂತ ಅದರ ತಾತ್ಪರ್ಯ. ಸಹಸ್ರ ಎಂಬ ಶಬ್ದ ಇಂದ್ರ ಎಂಬ ಶಬ್ದದ ಅರ್ಥವನ್ನು ಹೇಳ್ತದೆ. ಸಹಸ್ರ ಅಂದ್ರೆ ಯಾವಾಗಲೂ ಗುಣ ಪರಿಪೂರ್ಣ, ಇಂದ್ರ ಅಂದ್ರೂ ಯಾವಾಗಲೂ ಪರಿಪೂರ್ಣನಾದವನು ಅಂತಾರೆ ಅದರ ತಾತ್ಪರ್ಯ ಆಗ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4ನೇ ಅಧ್ಯಾಯದಲ್ಲಿ ಹೀಗೊಂದು ಉಲ್ಲೇಖ ಇದೆ ಆರಂಭದಲ್ಲಿ. ಸಹ ಸರ್ವೇಷಾಂ ಭೂತಾನಾಂ ಮೂರ್ಧ ರಾಜ ಭವತಿ ಅಂತ ಹೀಗೆ. ಅಜಾತ ಶತ್ರು ಹೀಗೆ ಹೇಳ್ತಾನೆ. ಅವನೊಬ್ಬ ರಾಜ ತನ್ನ ಬಳಿ ಬಂದಂಥ ದೃಪ್ತ ಬಾಲಕಿ ಅನ್ನುವನ ಜೊತೆ ಸಮಾಲೋಚನೆ ಮಾಡುವಾಗ ಹೀಗೆ ಹೇಳ್ತಾನೆ. ಭಗವಂತನನ್ನ ನಾನು ಉತ್ತಮನಾದ್ರಿಂದ ಮೂರ್ಧ ಅಂತ ಉಪಾಸನೆ ಮಾಡ್ತೇನೆ, ಎಲ್ಲರಿಗೂ ಪ್ರಕಾಶ ಸ್ವರೂಪನಾದ್ರಿಂದ ರಾಜ ಅಂತ ಉಪಾಸನೆ ಮಾಡ್ತೇನೆ ಅಂತ. ಯಾರು ಭಗವಂತನನ್ನ ಮೂರ್ಧ ಅಂತ ಉಪಾಸನೆ ಮಾಡ್ತಾನೋ ಅವನು ಎಲ್ಲರಿಗಿಂತಲೂ ಉತ್ತಮನಾಗ್ತಾನೆ ಅಂತ ಅದರ ಫಲಶ್ರುತಿನೂ ಬರ್ತದೆ. ಸಯ ಏತಮೇವಂ ಉಪಾಸ್ತೆ ಅತಿಷ್ಠಾಹ ಸರ್ವೇಷಾಂ ಭೂತಾನಾಂ ಮೂರ್ಧ ರಾಜ ಭವತಿ ಅಂತ. ಅಲ್ಲಿ ಉತ್ತಮತ್ವಾತ್ ಮೂರ್ಧ ಅಂತ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಮೂರ್ಧ ಎಂಬ ಶಬ್ದಕ್ಕೆ ಉತ್ತಮ ಅಂತ ಆಚಾರ್ಯರ ತಾತ್ಪರ್ಯ ಇದೆ. ಹೀಗೆ ಸಹಸ್ರ ಮೂರ್ಧ ಅಂದ್ರೆ ಎಲ್ಲರಲ್ಲೂ ಕೂಡ ಉತ್ತಮ ಅಂತ ಅದರ ಅಭಿಪ್ರಾಯ ನಮಗೆ ಸ್ಪಷ್ಟವಾಗೇ ಆಗ್ತದೆ. ಹೀಗೆ ಭಗವಂತನನ್ನು ಸಹಸ್ರ ಮೂರ್ಧ ಅಂತ ಉಪಾಸನೆ ಮಾಡಿದರೆ ಸಾಧಕನೂ ಕೂಡ ಉತ್ತಮ ಸ್ಥಾನವನ್ನ ಪಡಿತಾನೆ, ಎಲ್ಲರಿಗಿಂತಲೂ ಉತ್ತಮನಾಗ್ತಾನೆ ಅಂತ ಅದರ ತಾತ್ಪರ್ಯ. ಬೃಹದಾರಣ್ಯಕ ಉಪನಿಷತ್ತನ್ನು ಇಲ್ಲಿ ಸೇರಿಸಿಕೊಂಡಾಗ ನಮ್ಗೆ ಆ ಸಂದೇಶ ಸಿಗ್ತದೆ. ಅಂತೂ ಸಹಸ್ರ ಮೂರ್ಧ ಎಂಬ ಶಬ್ದಕ್ಕೆ ಮೂರ್ಧ ಅನ್ನೋದನ್ನ ಜಗತ್ತನ್ನ ಮೋಹಗೊಳಿಸುವವನು ಅಂತ ನನಗೇನು ಅರ್ಥ ಹೊಳೀತು, ಅದು ಗುರುಗಳಾದ ಸಕ್ರಿ ರಾಘವೇಂದ್ರಾಚಾರ್ಯರು ಕೂಡ ಬರೆದಿದ್ದಾರೆ ಅನ್ನೋದು ನನಗೆ ಸಮಾಧಾನ ಕೊಟ್ಟಿತ್ತು. ಮೊದಲೊಂದು ಬಾರಿ ನನ್ನ ಮನಸ್ಸನ್ನು ನಾನು ಹರಿಲಿಕ್ಕೆ ಬಿಡ್ತೇನೆ, ನನಗೆ ಬಂದ ಆಲೋಚನೆಗಳು ಸರಿ ಇವೆ ಅಂತ ಆಮೇಲೆ ಹೀಗಾದಾದ್ರು ಬೇರೆ ವ್ಯಾಖ್ಯಾನಗಳಲ್ಲಿ ಕಂಡ್ರೆ ಅದು ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಒಂದು ವೇಳೆ ಯಾರೋ ಹೇಳಿಲ್ಲದೆ ಹೋದರೆ ಅದನ್ನ ಸ್ವಲ್ಪ ಪೆಂಡಿಂಗ್ ಇಡಬೇಕಾಗ್ತದೆ. ಈಗ ಇಲ್ಲಿ ಮೂರ್ಧಾನು ಶಬ್ದಕ್ಕೆ ಜಗತ್ತನ್ನು ಮೋಹಗೊಳಿಸುವವನು ಅಂತ ಮುಹ್ಯಂತಿ ಎಂ ಸೂರ್ಯ ಅಂತ ಗುರುಗಳು ಹೇಳಿದ್ದಾರೆ. ಅದರಿಂದ ಸಮಾಧಾನ ಅನಿಸಿತು ನನಗೆ. ಲಕ್ಷಾಲಂಕಾರ ಸಹಸ್ರ ಮೂರ್ಧ ಎಂಬ ಶಬ್ದಕ್ಕೆ ಅರ್ಥ ಏನು ಹೇಳಿಲ್ಲ.
ಶಾಂಕರ ಭಾಷ್ಯದಲ್ಲಿ 1000 ತಲೆಗಳುಳ್ಳವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರ ಪ್ರಕಾರ 1000 ತಲೆಗಳಿದ್ದವನು. ಸಹಸ್ರ ಅಂದ ಅನಂತ ಅಂತ ಅರ್ಥ. ಲೆಕ್ಕಿಸಲಿಕ್ಕಾಗದ ತಲೆ, ಕಣ್ಣು, ಪಾದ ಈ ಎಲ್ಲ ಅವಯವಗಳುಳ್ಳವನು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲದಕ್ಕೂ ಕೂಡ ನಾವು ತಿಳ್ಕೊಳ್ಬೇಕು. ವಿಶ್ವತಶ್ಚಕ್ಷು, ವಿಶ್ವತೋ ಮುಖ, ವಿಶ್ವತಃ ಪಾದ, ಸರ್ವತಃ ಪಾಣಿಪಾದಂ ತತ್ ಅನ್ನೋದನ್ನೆಲ್ಲ ಪರಾಶರ ಭಟ್ಟರು ಉದ್ಧರಿಸ್ತಾರೆ. ಸಹಸ್ರ ಶಬ್ದ ಹಿ ಅನಂತ್ಯ ಲಕ್ಷಕ. ಸಹಸ್ರ ಅನ್ನೋ ಶಬ್ದ ಅನಂತ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಸಹಸ್ರಮೂರ್ಧ ಸಹ ಅನಂತ ಶಿರಸ್ಕಃ ಕೀರ್ತದೆ ತತಃ. ಆದ್ರಿಂದ ಅವನು ಸಹಸ್ರಮೂರ್ಧ ಅಂದ್ರೆ 1000 ತಲೆಗಳುಳ್ಳವನು ಅಂತ ಅರ್ಥ ಅಷ್ಟೇ ಅಲ್ಲ, ಅನಂತ ಶಿರಸ್ಸುಳ್ಳವನು. ಪುರುಷ ಸೂಕ್ತದಲ್ಲಿ ಪ್ರತಿಪಾದಿಸಲ್ಪಟ್ಟಂತೆ ಅನಂತ ತಲೆಗಳುಳ್ಳವನು ಅಂತ, ಈಗ ತಲೆ ಮೊದಲಾದ ಅವಯವಗಳುಳ್ಳವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಮುಂದೆ ಸತ್ಯಧರ್ಮ ಸ್ವಾಮಿಗಳ ಅರ್ಥದಲ್ಲಿ ಸಹಸ್ರ ಮೂರ್ಧಾನ ಯಶಸಃ, 1000 ತಲೆಗಳುಳ್ಳವನು. ಮೂರ್ಧ ಅಂದ್ರೆ ಮೂರ ಅಂದ್ರೆ ಪಾಪ. ಮೂರಂ ಪಾಪಂ ಹಿ ತೇನೋತ್ಥಂ ಮೂರಮಿತ್ಯ ವಿಧೀಯತೆ, ಹೀಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಬಂದಿದೆ. ಆದ್ರಿಂದ ಮೂರ ಅಂದ್ರೆ ಪಾಪ ಅಂತ ಅರ್ಥ. ಆ ಪಾಪವನ್ನ ನಾಶಪಡಿಸುವವನು, ನಮ್ಮ ಪಾಪವನ್ನ ಕಿತ್ತೊಗೆಯುವವನು ಅಂತ ಅದಕ್ಕೆ ಅರ್ಥ ನಾವು ಮಾಡಬಹುದು. ಹೀಗೆ 1000 ತಲೆಗಳುಳ್ಳವನು ಮತ್ತೆ ನಮ್ಮ ಪಾಪವನ್ನು ಪರಿಹಾರ ಮಾಡುವವನು ಅಂತ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಿಂದ ತಿಳಿದು ಬರ್ತದೆ. ಮೂರ ಅಂದ್ರೆ ಪಾಪ, ಧ ಅಂದ್ರೆ ಆ ಪಾಪಗಳನ್ನು ಕಿತ್ತೊಗೆದು ನಮ್ಮನ್ನು ಪೋಷಿಸುವವನು. ಮೂರೇಭ್ಯ ಧತ್ತೆ ಇತಿ ಮೂರ್ಧ. ಮೂರೇಭ್ಯ ಪಾಪಗಳಿಂದ ಧತ್ತೆ ನಮ್ಮನ್ನ ಕಾಪಾಡ್ತಾನೆ. ಆದ್ರಿಂದ ಆತ ಮೂರ್ಧ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಅದನ್ನು ತಿಳ್ಕೊಳ್ಬಹುದು ನಾವು. ಇಲ್ಲಿವರೆಗೆ ಸಹಸ್ರ ಮೂರ್ಧ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ವಿವಿಧ ಅರ್ಥಗಳನ್ನ, ಮತ್ತೆ ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನ, ಸಂಪಾದಿತವಾದ ಬೃಹತಿ ಮಂತ್ರದ ಅರ್ಥವನ್ನ, ಇದೆಲ್ಲವನ್ನು ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಸಹಸ್ರಮೂರ್ಧ ಅನ್ನೋ ಶಬ್ದ ಜೀವನದ ಎಲ್ಲಾ ಕಷ್ಟ ಕಾಲದಲ್ಲಿಯೂ ಎಲ್ಲಾ ಪ್ರಸಂಗಗಳಲ್ಲಿಯೂ ಭಗವಂತ ನಮ್ಮ ಜೊತೆಗೆ ಇರ್ತಾನೆ. ನಮ್ಮನ್ನು ಬಂಧಿಸಿದ್ದಾನೆ ಹೌದು, ಆದರೂ ಒಂದಿಷ್ಟು ಸುಖ ಕೊಟ್ಟಿದ್ದಾನೆ. ಕೊನೆಗೂ ನಮ್ಮನ್ನು ಧತ್ತೆ ಎತ್ತಿ ಹಿಡಿದು ಪೋಷಿಸ್ತಾನೆ, ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾನೆ ಅನ್ನೋ ಅರ್ಥ ನಮಗದರಿಂದ ಸಿಗ್ತದೆ. ಆದ್ರಿಂದ ಆತ ಸಹಸ್ರಮೂರ್ಧ. ಎಲ್ಲರಲ್ಲಿಯೂ ಕೂಡ ಉತ್ತಮ ಆದ್ದರಿಂದ ಅವನ ಸಹಸ್ರಮೂರ್ಧ. ಭಗವಂತನನ್ನು ಹೀಗೆ ಸಹಸ್ರಮೂರ್ಧ ಅಂತ ಉಪಾಸನೆ ಮಾಡಿದರೆ ಆ ಸಾಧಕನಿಗೂ ಕೂಡ ಹೀಗೊಂದು ಉತ್ತಮತ್ವ, ನಾಯಕತ್ವ ಅಂತ ಅನ್ನೋದು ಸಿಗುತ್ತದೆ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ. ಆದ್ರಿಂದ ಈ ನಾಮ ಬಹಳ ಮಹತ್ವದ್ದು. ಸಹಸ್ರ ಅಂದ್ರೆ ಲಕ್ಷ್ಮೀದೇವಿಯೂ ಹೌದು. ಆಕೆ ಸಹಸರತಿ, ಯಾವತ್ತೂ ಭಗವಂತನ ಜೊತೆಗೇ ಇರ್ತಾಳೆ. ಆದ್ರಿಂದ ಅವಳು ಸಹಸ್ರ. ಅವಳಿಗಿಂತಲೂ ಕೂಡ ಈತ ಉತ್ತಮ. ಆದ್ರಿಂದ ಸಹಸ್ರಮೂರ್ಧ. ಹೀಗೆ ನಾವು ಲಕ್ಷ್ಮೀದೇವಿಯನ್ನು ಕೂಡ ಇಲ್ಲಿ ಅನುಸಂಧಾನಕ್ಕೆ ತಂದ್ಕೋಬಹುದು. ಹೀಗೆ ನಮ್ಮ ಸಾಧನೆಗೆ ಬಹಳ ಉಪಯುಕ್ತ ಆಗುವಂತಹ ಒಂದು ಮಂತ್ರ ಇದು. ನಮ್ಮ ಎಲ್ಲಾ ಹಂತಗಳಲ್ಲಿಯೂ ನಮ್ಮನ್ನು ಭಗವಂತ ಬಂಧಿಸಿದ್ರೂ ಪೋಷಿಸ್ತಾನೆ, ನಮ್ಮನ್ನು ಎತ್ತಿ ಹಿಡಿತಾನೆ, ನಮಗವನು ಉತ್ತಮನಾಗಿ ಗೋಚರನಾಗ್ತಾನೆ, ನಮಗೂ ಉತ್ತಮತ್ವವನ್ನು ಕೊಡ್ತಾನೆ ಅನ್ನೋದನ್ನು ತಿಳಿಸುವ ಒಂದು ಮಂತ್ರ. ಮತ್ತು ಅಂಥ ಬೃಹತಿ ಮಂತ್ರ ಕೂಡ. ಈ ಹಿಂದಿನ ಮಂತ್ರವೂ ಈ ಮಂತ್ರವೂ ಅಜ್ಞಾನದ ವಿರುದ್ಧ ನಾವು ಸಾರಿರುವಂತಹ ಒಂದು ಯುದ್ಧದ ಮಹತ್ವವನ್ನು ತೋರಿಸ್ತದೆ. ಆ ಯುದ್ಧದಲ್ಲಿ ಜಯ ಕೊಡ್ಲಿಕ್ಕಾಗಿ ಭಗವಂತ ನಮ್ಮ ಜೊತೆಗೆ ಯಾವತ್ತು ಇರ್ತಾನೆ ಅನ್ನೋ ಪ್ರಾರ್ಥನೆಯನ್ನು 2 ಮಂತ್ರಗಳು ಒಳಗೊಂಡಿವೆ. ನಮಗೆ ಅನೇಕ ಜನ ಮಕ್ಕಳೂ ಬೇಕು, ಅನೇಕ ಜನ ಶಿಷ್ಯರೂ ಬೇಕು. ದೀರ್ಘಕಾಲ, ಒಂದು 100 ಕಾಲ ನಾವು ಒಂದು ತಂಪಾದಂತಹ ಜೀವನವನ್ನ, ಅಜ್ಞಾನದ ಝಳಕ್ಕೆ ಬಿಸಿಲಿಗೆ ನಾವು ಬವಳಿದ್ದೇವೆ. ಆ ಬಳಲಿದಂತಹ ನಮಗೆ ತಂಪಾದಂತಹ ಸ್ಥಿತಿಯನ್ನ ಭಗವಂತ ನಮಗೆ ಕೊಡಬೇಕಾಗಿದೆ. ಅದನ್ನ ಈ ಮಂತ್ರದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.